ಶ್ರೀ ಗುರು ಚಕ್ರವರ್ತಿ ಸದಾಶಿವ ಚಂದ್ರತಾಯಿ ಚಿಕ್ಕೈಮುತ್ಯ ಈ ವರ್ಷ ಶ್ರೀಶಕೆ 1948 ಪರಾಭವನಾಮ ಸಂವತ್ಸರ. ಈ ಒಂದು ಪರಾಭವನಾಮ ಸಂವತ್ಸರದಲ್ಲಿ ಈ ವರ್ಷ ಶುಭ ಮತ್ತು ಅಶುಭ ಫಲಗಳನ್ನು ಸಮನಾಗಿ ನೀಡುವ ವರ್ಷ ಆಗೈತಿ ಇವತ್ತು ಈ ವರ್ಷ. ಅದರ ಜೊತೆಗೆ ಚಿಕ್ಕ ಮಕ್ಕಳಿಗೆ ರೋಗ, ಜನಗಳಿಗೆ ಸ್ವಲ್ಪ ಸುಧಾರಣೆ ಆಗ್ತೈತಿ, ಅಲ್ಲಲ್ಲಿ ಬರಗಾಲ ಆಕತಿ, ಜನರಾಗಿ ಪ್ರಜೆಗಳಿಗೆ ಕಲಹ ಹೆಚ್ಚಾದಿತ್ತು, ಅಗ್ನಿ ಅನಾಹುತಗಳಾದವು ಅಂತೇಳಿ ಮತ್ತೆ ದೊಡ್ಡ ದುಃಖದ ಸುದ್ದಿ ಬಂದಿತ್ತನ್ನ ಅತಿ ಗಾಳಿ ಬೀಸುವುದರಿಂದ ಅಲ್ಲಲ್ಲಿ ಕಂಡು ಮನ್ನಡ ಆಕತೆ ಅಂತೇಳಿ ಮತ್ತೆ ಪಾಪದ ಕೆಲಸ ಹೆಚ್ಚಾದಿತ್ತು, ಕಾಡು ಪ್ರಾಣಿಗಳಿಗೆ ತೊಂದರೆ ಆದೀತು, ಅಲ್ಲಲ್ಲಿ ರಾಜ ಪ್ರಜೆಗಳಿಗೆ ಕಲಹ, ಪಂಚಮಹಾಪಾತಗಳು ಹುಟ್ಟುವವು, ಉತ್ತರ ಭಾರತದಲ್ಲಿ ಅಧಿಕ ಮಳೆಯಾಗಿ ಕೆಲವು ಕಡೆ ಅತಿವೃಷ್ಟಿ ಆಗುವ ಸಾಧ್ಯತೆ ಇದೆ, ಹಾಗೂ ವಿಶ್ವದ ಕೆಲವು ಕಡೆ ಭೂಕುಸಿತ ಆಗುವ ಸಾಧ್ಯತೆ ಇದೆ. ಈ ವರ್ಷ ರೈತರಿಗೆ ಹೆಚ್ಚಿನ ಒಳ್ಳೆಯದಾಕತೆ. ಈ ವರ್ಷ ರಾಜ್ಯ ರಾಜಕೀಯದಲ್ಲಿ ಇನ್ನಷ್ಟು ಹೊಸ ತಿರುವುಗಳಾದವು ಅಂತೇಳಿ ಮುತ್ಯ. ಈ ವರ್ಷದ ದೇಶದ ಗಡಿಗಳಲ್ಲಿ ಆತಂಕದ ವಾತಾವರಣ ಹಾಗೂ ಯುದ್ಧದ ಕಾರ್ಮೋಡ, ನೈಸರ್ಗಿಕ ವಿಕೋಪಗಳ ಹಾವಳಿ ಹೆಚ್ಚಿತು ತಿಳಿಯರನ್ನ ಅಂತೇಳನ. ಈ ವರ್ಷದಲ್ಲಿ ಆರ್ಥಿಕ ಸ್ಥಿತಿಯಲ್ಲಿ ಸ್ಥಿರ ಬೆಳವಣಿಗೆ ಆಕತ್ತೆ ಅಂತೇಳಿ ಮುತ್ಯ. ಅದರ ಜೊತೆಗೆ ಶ್ರೀಮಂತ ಮತ್ತು ಬಡವರ ನಡುವಿನ ಅಂತರದಂತ ಸಮಸ್ಯೆಗಳು ಕಡಿಮೆ ಆಕವು. ಈ ಪರಾಭವನಾಮ ಸಂವತ್ಸರದಲ್ಲಿ ಈ ವರ್ಷದಲ್ಲಿ ಉತ್ತಮ ಮಳೆ ಆಗುವ ಸಾಧ್ಯತೆ, ಆದರೆ ಭೂಕುಸಿತ, ನೈಸರ್ಗಿಕ ವಿಪತ್ತುಗಳು ಎದುರಾಗಬಹುದು, ಹೆಚ್ಚಿನ ಸವಾಲನ್ನು ಎದುರಿಸುವ ದಿನ ಬಂದಿತ್ತು ಅಂತೇಳಿ ಮುತ್ಯ. ಅದರ ಜೊತೆಗೆ ಜನರ ಆರೋಗ್ಯದಲ್ಲಿ ಸುಧಾರಣೆ ಆಕತಿ. ಈ ವರ್ಷದಲ್ಲಿ ಬಹಳ ಪ್ರಮಾಣದಲ್ಲಿ ಮಳೆ ಪ್ರವಾಹ ಭೀತಿ ಆದರೂ ಯಾವ ರೀತಿಯ ಭಯವಿಲ್ಲ. ಈ ವರ್ಷ ಉದ್ಯೋಗಗಳು ಉತ್ತಮ ಆರ್ಥಿಕ ಕ್ರಾಂತಿ ಆಕತ್ತೆ ಅಂತೇಳಿ ಮುತ್ಯ. ಮುಂಗಾರಿ ಮನೆ 7 ಆನೆ, ಹಿಂಗಾರಿ ಮಳೆ 9 ಆನೆ. ಓಂ ಹರಿವ ಹಾವಿನ ಗಂಡ, ಉರಿವ ಕಿಚ್ಚಿನ ಗಂಡ, ಹಂಡ ಹಾರೂರು ಗಂಡ, ಲಂಡ ಮುಸುಲರ ಗಂಡ, ತುಂಡ ಜನಿವಾರ ಗಂಡ, ಕೊಟ್ಟು ಕುದಿಯವರ ಗಂಡ, ಇಟ್ಟಂಗಸವರ ಗಂಡ, ವಿಧಿ ಗಂಡ, ವಿಲಾಸದ ಗಂಡ, ಗಾಳಿ ಗಂಡ, ಧೂಳಿ ಗಂಡ, ಚೀಟಿ ಚಿಪಾಟಿ ಮಾಡೋವರ ಗಂಡ, ಅಡಿವೇಲಿ ಮನೆ ಮಾಡಿ ಗಿಡದಡಿಯಲ್ಲಿ ನಿಂತು ತುಡುಗ ಮನುಜರನ್ನು ಕೊಲ್ಲೂತು ಬರ್ತಾನೆ ನೋಡೇ ಸದಾಶಿವ ಬಹುಪರಾಕ್ರಮೆ 1,80,000 ಪಾಚೋ ಪಿರ್ ಜಂಗಮ್ ಜತಾ ಪಿರ್ ಮೂರ್ಲೋ ಗುಂಡಿ ಪಚಾ ಕಿ ದೋಸೋ ರೇಗಾಲ್ ಪಚಾ ಕಿ ದೋಸೋ ರಾಜೇನ ಪಾರ್ವತೀಶ್ವರ ಸದಾಶಿವ ಮುತ್ಯ ಮಹಾರಾಜ್ ಕಿ ಜೈ, ಚಂದ್ರತಾಯಿ ಮಹಾರಾಜ್ ಕಿ ಜೈ, ಚಿಕ್ಕೈ ಮುತ್ಯ ಮಹಾರಾಜ್ ಕಿ ಜೈ, सकल साधु संत महाराज की जय, जय मंगलम, जय नमः पार्वतीश्वर महादेव, ಸಿದ್ದರಾಮಯ್ಯ की जय. ಅಜರ್, ಈಗ ನಾಡಿನ ಜನತೆ ಭಕ್ತರಿಗೆ ಯಾವ ರೀತಿ ನೀವು ಒಳ್ಳೆಯ ಸಂದೇಶ ಕೊಡ್ತೀರಿ? ಒಂದನೇದ್ದು ನಮ್ಮ ಮಠದ ಕಾಲಜ್ಞಾನ, ರೈತರಿಗೆ ಬೆಳೆದಂಥ ಬೆಳೆಗಳಿಗೆ ಒಳ್ಳೆಯ ಬೆಲೆ ಬರಲಿ, ರೈತರು ಸಹಿತ ಸಂತೋಷದಿಂದ ಇರಲಿ, ಅವ್ರು ಬೆಳೆದ್ರನ್ನ ಜಗತ್ತಿಗೆ ಸುಭಿಕ್ಷೆ ಆದಂಗೆ. ಎರಡನೇದ್ದು, ಈಗಿನ ಯುವಕರು ದಯವಿಟ್ಟು ಮದ್ಯಪಾನವನ್ನು ಮಾಡಿ ಎಲ್ಲೆಂದರಲ್ಲಿ ಗಾಡಿ ಚಲಾಯಿಸಿ ನಿಮಗೇನಾದರೂ ತೊಂದರೆ ಆಗ್ತದಂದ್ರೆ ಹಡದ ಅವ್ವ ಅಪ್ಪಗ ಭಾಳ ತ್ರಾಸಕ್ಕತಿ. ಇನ್ನೊಂದು, ನಮ್ಮನ್ನು ಕೂಲಿನಲ್ಲಿ ಮಾಡಿ ಸಾಕಿರ್ತಾರಂದ್ರೆ ಅವ್ರನ್ನ ಒಳ್ಳೆ ರೀತಿಯಿಂದ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದು. ಅದರ ಜೊತೆಗೆ ದಯವಿಟ್ಟು ಒಂದು ವಿನಂತಿ ಮಾಡ್ಕೋತೀನಿ, ಬಬಲಾದಿ ಶ್ರೀಮಠದ ವತಿಯಿಂದ ಹಡೆದ ತಂದೆ ತಾಯಿಗಳಿಗೆ ನೋವು ಕೊಡಲಾರ್ದ, ಅವ್ರ ಕಣ್ಣೀರು ಬರ್ಸಲಾರ್ದ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನನ್ನ ಮನಸ್ಸಲ್ಲಿ ಸದಾಶಿವಪ್ಪ ಒಂದು ಒಳ್ಳೆಯ ಮಾರ್ಗದರ್ಶನ ಕೊಡಲಿ ಅಂತೇಳಿ ನಾನು ಸದಾಶಿವಪ್ಪನಲ್ಲಿ ಬಿಡ್ಕೋತೀನಿ. ಅದರ ಜೊತೆಗೆ ವಾಹನ ಸವಾರರು ಸಹಿತ ದಯವಿಟ್ಟು ಮದ್ಯಪಾನವನ್ನು ಮಾಡಿ ನೀವೆಲ್ಲಾದರೂ ಆಕ್ಸಿಡೆಂಟ್ ಆತಂತಂದ್ರೆ ಅದು ಭಾಳ ದುಃಖದ ಸಂಗತಿ ಆಕತಿ. ಅದಕ್ಕೆ ಸದಾಶಿವಪ್ಪ ಜಗತ್ತಿಗೆ ಸುಭಿಕ್ಷೆ ಆಗಲಿ, ಬೆಳೆ ಸಮೃದ್ಧಿಯನ್ನು ಕೊಡಲಿ, ಯಾವುದೇ ರೋಗ ರುಜಿನ ಬರಲಾರ್ದಂಗೆ ಸಾಕ್ಷಾತ್ ಸದಾಶಿವಪ್ಪ ಕಾಪಾಡಲಿ ಅಂತೇಳಿ ನಾನು ಈ ಎಲ್ಲ ಇವತ್ತೇನು ನೀವು ಮಾಧ್ಯಮ ಮಿತ್ರರು ಏನು ಬಂದಿರಲ್ಲ, ನಿಮಗೂ ಕೂಡ ನಿಮ್ಮ ಮನೆತನಕ್ಕೆ ಸದಾಶಿವಪ್ಪ ಕುಂದು ಕೊರತೆ ಬರಲಾರ್ದಂಗೆ ಒಳ್ಳೆಯದನ್ನು ಮಾಡಲಿ ಅಂತೇಳಿ ಸದಾಶಿವಪ್ಪನಲ್ಲಿ ಬಡ್ಕೋತೀನಿ. ಎಲ್ಲರೂ ಒಳ್ಳೆಯದಾಗಲಿ. ಮಾಧ್ಯಮ ಮಿತ್ರರು, ನಿಮ್ಮ ಪ್ರೀತಿ ವಿಶ್ವಾಸ ಸದಾಕಾಲ ಹಿಂಗೆ ಇರಲಿ ಎಲ್ಲರೂ.